ಶ್ರೀರಾಮ ಕ್ಷೇತ್ರಕ್ಕೆ ಹೋಗಬೇಕು ಎಂಬಂಥ ಪ್ರೇರಣೆಯನ್ನು ಇಟ್ಕೊಂಡು ಭಗವಂತ ಅಪ್ಪಣೆಯಂತೆ ಹೊರಡ್ತಾ ಇದ್ದೀವಿ. ಈ ದಿನ ದಿನ್ನೆ ಆಂಜನೇಯ ಸ್ವಾಮಿ ಸನ್ನಿಧಿ ಅಥವಾ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರ ಅಂತೇನು ಈ ಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬಸಪ್ಪನವ್ರನ್ನ ಬಿಡಬೇಕು ಅಂತೇಳಿ ಒಂದು ಸಂಕಲ್ಪ ಇತ್ತು. ಹಾಗಾಗಿ ಬಸಪ್ಪನವ್ರನ್ನ ಬಿಟ್ಟಿದ್ದೀವಿ. 1.5 ವರ್ಷಗಳಾಗ್ತಾ ಬಂತು. ತದನಂತರದಲ್ಲಿ ರಾಮಭೂಮಿ ಏನು ಈ ದಿನ ಈಗಾಗಲೇ ಉದ್ಭವ ಆಗಿದೆ, ಅದನ್ನು ಓಪನ್ ಆಗಿದೆ. ಅದರ ಕ್ಷೇತ್ರಕ್ಕೆ ಹೋಗಬೇಕು ಎಂಬುವಂಥ ಪ್ರಯತ್ನ ಇಟ್ಕೊಂಡು ಈ ದಿನ ನಮ್ಮ 18 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಅಂದರೆ ಕಾರಣಾಂತರದಿಂದ ರಾಮ ಸೇತುವೆ ಕಲ್ಲು ನಮ್ಮ ಮನೆಯಲ್ಲಿ ಸೇರಿತ್ತು. ಆ ರಾಮ ಸೇತುವೆ ಕಲ್ಲನ್ನು ಆ ರಾಮರ ಸನ್ನಿಧಿಗೆ ಸೇರಿಸಬೇಕು. ನಮ್ಮಲ್ಲಿ ಈಗ ಇನ್ನೊಂದು 18 ವರ್ಷ ಆದಮೇಲೆ ಮತ್ತೊಂದು ರಾಮ ಸೇತುವೆ ಕಲ್ಲು ಭಕ್ತಾದಿಗಳ ಕಡೆಯಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಸೇರಿದೆ. ಹಾಗಾಗಿ 2 ಇದೆ. ಇದನ್ನು ರಾಮರ ಸನ್ನಿಧಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಉದ್ದೇಶ. ತದನಂತರ ನಮ್ಮ ಬಸಪ್ಪನವರಿಗೆ ರಾಮರ ಆಶೀರ್ವಾದವನ್ನು ಕೊಡಿಸ್ಕೊಂಡು ಅಲ್ಲಿ ಆ ಗಂಗೆ ಸ್ನಾನವನ್ನು ಮಾಡಿಸ್ಕೊಂಡು ಗಂಗಾ ಪೂಜೆಗಳನ್ನು ಮಾಡಿಸ್ಕೊಂಡು ತದನಂತರ ಕಾಶಿ ಗಯಾ ಇತ್ಯಾದಿ ದರ್ಶನಗಳನ್ನು ಮಾಡಿಸಿ ಮತ್ತು ನೇಪಾಳಕ್ಕೆ ಹೋಗಿ, ಅಂದರೆ ಇದು ಕ್ಷೇತ್ರ ಬಂದು ಮುಂದಿನಿಂದನೂ ಇಲ್ಲಿಗೆ ಸಾಲಿಗ್ರಾಮ ಕ್ಷೇತ್ರ ಎಂಬುವಂತಲೇ ಒಂದು ಪ್ರಖ್ಯಾತಿ ಇದೆ. ಈಗಾಗಲೇ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ 18 ಸಾಲಿಗ್ರಾಮಗಳಿದೆ ನಮ್ಮ ಕ್ಷೇತ್ರದಲ್ಲಿ. ನಾರಾಯಣನಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸೂತ್ರಧಾರಿಯಾದಂಥ ನಾರಾಯಣನಿಗೆ ಸಂಬಂಧಪಟ್ಟಂತೆ ನಾರಸಿಂಹ ಸಾಲಿಗ್ರಾಮ, ನಾರಾಯಣ ಸಾಲಿಗ್ರಾಮ ಮತ್ತು ರಂಗನಾಥ ಸಾಲಿಗ್ರಾಮ ಅಂತೇಳಿ ನಮ್ಮಲ್ಲಿ ಸಾಕಷ್ಟು ರೀತಿಯಾದಂಥ ಸಾಲಿಗ್ರಾಮಗಳಿವೆ. ಅದರ ಪ್ರಯೋಗವಾಗಿ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕೊಂಡಾಗ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮುಂದೆ ಒಂದು ದಿವಸ ಸಾಲಿಗ್ರಾಮ ಕ್ಷೇತ್ರವಾಗಿ ಬೆಳೆಯುವಂಥ ಒಂದು ಇದನ್ನು ಕಂಡು ಬಂದಿರೋದ್ರಿಂದಾಗಿ ಈ ದಿನ ಇಲ್ಲಿಂದ ಹೊರಟೋದು ಹೇಗೂ ಹೊರಡ್ತೀವಿ. ಹಾಗೆಯೇ ಅಲ್ಲಿಂದ ಗಂಡಕಿ ನದಿಗೆ ಹೋಗಿ ಕೆಲವು ಅಂದರೆ 1108 ಸಾಲಿಗ್ರಾಮಗಳನ್ನು ತರಬೇಕು ಎಂಬುವಂಥ ಸಂಕಲ್ಪವನ್ನು ಇಟ್ಕೊಂಡು ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಪರಮಾತ್ಮನ ಅನುಗ್ರಹದಿಂದ ಈ ದಿನ ಹೊರಡ್ತಾ ಇದ್ದೀವಿ. ಸಾಕಷ್ಟು ರೀತಿಯಾದಂಥ ಭಕ್ತ ಮಹರ್ಷಿಗಳು ಈ ನಮ್ಮ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಜೈವ ಕೋರುತ್ತಾ ಭಗವಂತನಲ್ಲಿ ಪ್ರಾರ್ಥಿಸಲಿ ಅಂತೇಳಿ ಅವ್ರನ್ನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ, ನಮಗೆ ರಾಮರು ಅಂದರೆ ಮರ್ಯಾದೆ ಪುರುಷೋತ್ತಮ. ಇದಕ್ಕೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಒಂದು ಮರ್ಯಾದಾ ಪುರುಷ ರಾಮರಿದ್ದಾರೆ ಎಂಬುವಂಥದ್ದು ಕೇಳ್ಪಟ್ಟಿದ್ದೀವಿ. ಸಾಕಷ್ಟು ರೀತಿಯಾದಂಥ ಕಥಾಭಾಗಗಳಲ್ಲಿ ಮತ್ತೊಂದರಲ್ಲಿ ಕೇಳಿದ್ದೀವಿ ಅಂತ ಪರೋಕ್ಷವಾಗೂ ಪ್ರತ್ಯಕ್ಷವಾಗೂ ಕೇಳ್ಪಟ್ಟಿದ್ದೀವಿ, ನೋಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಬಸಪ್ಪ ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ದೇವರು ಅಂತೇಳಿ ನಮ್ಮ ಬಸಪ್ಪನವರಿದ್ದಾರೆ. ಹನುಮಂತ ದೇವರು ಅಂತೇಳಿ ಅವ್ರ ಹೆಸರಿಟ್ಟಿದ್ದಂಥ ಕಾರಣದಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಹೆಸರಿಡೋದಕ್ಕೂ ಮತ್ತು ಅಯೋಧ್ಯೆ ರಾಮರ ಪ್ರತಿಷ್ಠಾಪನೆ ಆಗೋಕ್ಕೂ ಕರೆಕ್ಟಾಗಿ 1 ವರ್ಷಕ್ಕೆ ಈ ಅಪ್ಪನ ಬಸಪ್ಪನ ಮಾಡಿದ 1 ವರ್ಷಕ್ಕೆ ಅವ್ರದ್ದು ಪ್ರತಿಷ್ಠಾಪನೆ ಆಯಿತು. ಆ ದಿನವನ್ನು ನೋಡಿದಾಗ ನಮಗೆಲ್ಲೋ ಒಂದು ಕಡೆ ನಮಗೂ ಅವ್ರಿಗೂ ಸಾಕಷ್ಟು ರೀತಿಯಾದಂಥ ಸಂಪರ್ಕ ಇದೆ ಎಂಬುವಂಥದ್ದು ಕಂಡು ಬಂತು. ನಮ್ಮ ಕರ್ನಾಟಕಕ್ಕೆ ಈಗಾಗಲೇ ಸಾಕಷ್ಟು ರೀತಿಯಾದಂಥ ಸಂಪರ್ಕ ಇದೆ ನಮ್ಮ ಅಯೋಧ್ಯೆ ರಾಮರ ಸನ್ನಿಧಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಮ್ಮ ಬಸಪ್ಪನವರು ಅದರಲ್ಲಿ ಒಂದು ಪಾಲ್ಗೊಳ್ಬೇಕು ಮತ್ತು ನಮ್ಮ ಕ್ಷೇತ್ರದಿಂದಾದರೂ ಏನಾದರೂ ಒಂದು ಅಲ್ಲಿಗೆ ಸಲ್ಲಬೇಕು ಅಂತೇಳಿ ನಾವು ಕೊಡುವಂಥ ದುಡ್ಡು ಹಣಕಾಸು ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲಿಗೆ ನಾವು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ರಾಮ ಸೇತುವೆ ಕಲ್ಲು ಎಂಬುವಂಥದ್ದು ಏನಿದೆ ಇದನ್ನು ತಗೊಂಡೋಗಿ ಅಲ್ಲಿ ಕೊಡಬೇಕಾಗಿದೆ. ಜೊತೆಗೆ ನಮ್ಮ ಬಸಪ್ಪನವ್ರಿಗೂ ದರ್ಶನ ಮಾಡಿಸ್ಬೇಕು ಅನ್ನೋಂಥ ಉದ್ದೇಶ ಅಷ್ಟೇ. ಅದಲ್ಲದೆ ಬೇರೆ ಏನಲ್ಲ. ಭಗವಂತನಿಗೆ ಸಂಬಂಧಪಟ್ಟಂತೆ ಇದನ್ನು ಸಮರ್ಪಿಸಬೇಕು. ನಮ್ಮ ಬಸಪ್ಪನವರಿಗೆ ರಾಮರನ್ನು, ಮರ್ಯಾದಾ ಪುರುಷೋತ್ತಮ ರಾಮರನ್ನು ದರ್ಶನ ಮಾಡಿಸ್ಬೇಕು. ಅಂದರೆ ಇದು ಎಷ್ಟು ದಿನ ತಗೊಂತ ಪ್ರವಾಸ? ಆಮೇಲೆ ಹಸುನ ಯಾವ ರೀತಿ ನೀವು ಅದನ್ನು ವೆಹಿಕಲ್ನ ಯಾವ ರೀತಿ ಮಾರ್ಪಾಡು ಮಾಡಿದ್ದೀರಾ? ಸವಾಲು ಇರುತ್ತೆ ಕೆಲವೊಂದು. ಹಸು ಮೂಕ ಪ್ರಾಣಿನ ತೊಗೊಳ್ಬೇಕಂದ್ರೆ ಎಷ್ಟು ದೂರ ತೊಗೊಳ್ಬೇಕಂದ್ರೆ ದೊಡ್ಡ ಸವಾಲು. ಅದನ್ನು ಯಾವ ರೀತಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಬಸಪ್ಪನವ್ರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮಲ್ಲಿ ಇದಕ್ಕೂ ಮುಂಚಿತವಾಗಿ ಬಸಪ್ಪನವರಿಗೆ ಸಾಕಷ್ಟು ರೀತಿಯಲ್ಲಿ 1.5-2 ವರ್ಷದಿಂದ ಟ್ರೈನಪ್ ಆಗಿದೆ. ಹೇಗೆ ಟ್ರೈನಪ್ ಆಗಿದೆ ಅಂತಂದರೆ, ಇದಕ್ಕೂ ಮುಂಚೆ ಒಂದು ಸ್ಕೂಲ್ ವ್ಯಾನ್ ಅಂದರೆ ನಮಗೆ ಕಾಲಕ್ರಮೇಣವಾಗಿ ನಮಗೆ ಯಾವುದೇ ರೀತಿಯಾದಂಥ ಉಜ್ವಲವಾದಂಥ ಇದಿರಲಾರ್ದಿದ್ದಂಥ ಕಾರಣದಿಂದಾಗಿ ಬಸಪ್ಪನವರಿಗೆ ಒಂದು ಸ್ಕೂಲ್ ವ್ಯಾನನ್ನು ತಗೊಂಡು ಸ್ಕೂಲ್ ವ್ಯಾನಲ್ಲಿ ಬಸಪ್ಪನವ್ರನ್ನ ನಾವು ಹೊರಭಾಗದಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ವಿ. ಭಕ್ತಾದಿಗಳ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ವಿ. ಗೃಹ ಪ್ರವೇಶ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಗಣೇಶ ವಿಸರ್ಜನೆಗಳಿಗೆ, ಗಣೇಶ ಪ್ರತಿಷ್ಠಾಪನೆಗಳಿಗೆ ಇವಕ್ಕೆಲ್ಲ ಕರ್ಕೊಂಡು ಹೋಗಿದ್ದೀವಿ. ಹಾಗಾಗಿ ಸಾಕಷ್ಟು ಅನುಭವ ಇದೆ. ಈಗಾಗಲೇ ಕೇರಳ, ತಮಿಳುನಾಡು ನಮ್ಮ ರಾಯರ ಸನ್ನಿಧಿಗೆ 3-4 ಬಾರಿ ಹೋಗಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಅನುಭವ ಇದೆ. ಮತ್ತು ಬಸ್ಸಲ್ಲಿ ಒಂದೇ ಅಲ್ಲ, ಎಲ್ಲಾದರೂ ಸರಿ ಅಡ್ಜಸ್ಟ್ ಆಗುವಂಥ ಗುಣ ಇದೆ ಅಯ್ಯಪ್ಪನಿಗೆ. ತದನಂತರ ಆ ಅಯ್ಯಪ್ಪನಿಗೆ ಮೇವಿಗಿಂತ ಜಾಸ್ತಿ ನಾವು ಬರೀ ತಿಂಡಿನೇ ಕೊಡ್ತೀವಿ. ನಾವು ತಿನ್ನುವಂಥ ತಿಂಡಿ ಜೊತೆಗೆ ಹಣ್ಣು ಹಂಪಲು ಇವೇ ಕೊಡೋದ್ರಿಂದಾಗಿ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇದುವರೆಗೂ ಆಗಿಲ್ಲ. ಇದುವರೆಗೂ ಆ ಅಯ್ಯಪ್ಪನ ಹೇಳಬೇಕು ಅಂದರೆ ಇಲ್ಲಿವರೆಗೂ ಒಂದು ಸಲಿನೂ ಸಹ ಅಂಬ ಅಂತ ಕರೆದಿಲ್ಲ. ಹಸುವಿನಿಗೆ ಯಾವುದೇ ಗುಣ ಇಲ್ಲ, ಎಲ್ಲ ದೇವತಾ ಗುಣವೇ ಇರೋವಂಥದ್ದು. ಹಾಗಾಗಿ ಆ ಅಯ್ಯಪ್ಪನಿಗೆ ಸಂಬಂಧಪಟ್ಟಂತೆ ನಮಗೆ ಸಾಕಷ್ಟು ನಂಬಿಕೆ ಇದೆ. ಜೊತೆಗೆ ಆ ಅಯ್ಯಪ್ಪನ ನಮಗೆ ಸ್ಪಂದಿಸ್ತಾನೆ ಅನ್ನೋ ಒಂದು ಇದಿದೆ. ಹಾಗಾಗಿ ಇಲ್ಲಿವರೆಗೂ ಎಲ್ಲೂ ಒಂದು ದಿವಸಕ್ಕೂ ನಮ್ಗೆ ಎಂದೂ ತೊಂದರೆ ಮಾಡಿಲ್ಲ. ಎಲ್ಲೋ ಒಂದು ಕಾಯನೋ ಒಂದಿದೋ ಒಂದೇ ಒಂದು ಇಂಜೆಕ್ಷನ್ ಅಂತಲೂ ಹಾಕ್ಸಿಲ್ಲ. 1.5 ವರ್ಷ ಆಯಿತು ಅಯ್ಯಪ್ಪನಿಗೆ ಪಟ್ಟ ಕೊಟ್ಟು ನಮ್ಮ ಮನೆಗೆ ಅವರು ಬಂದು, ಅಂದರೆ ನಮ್ಮ ಕ್ಷೇತ್ರ, ನಮ್ಮ ದೇವಸ್ಥಾನದ ಮನೆ, ಅಂದರೆ ನಮ್ಮ ದೇವಸ್ಥಾನವೇ ನಮಗೆ ಮನೆ, ಆ ಕ್ಷೇತ್ರಕ್ಕೆ ಬಂದು ಸೇರಿ ಅಯ್ಯಪ್ಪನ 1.5 ವರ್ಷ ಆಗಿದೆ. ಇದುವರೆಗೂ ಒಂದು ಇಂಜೆಕ್ಷನು, ಒಂದು ಕಾಯಿಲೆ, ಒಂದು ಕಸಲೆ ಎಂಬಂಥದ್ದು ಏನೂ ಇಲ್ಲ. ಹಾಗಾಗಿ ಒಂದು ಮಣ್ಣು
ದಂಡು ಧೈರ್ಯ ಇದೆ. ಜೊತೆಗೆ ನಾವು ಬಸಪ್ಪನಿಗೆ ಸಂಬಂಧಪಟ್ಟಂತೆ ಒಂದು ಕೋಣೆ ಆ ಅಪ್ಪನಿಗೆ ಅಂದರೆ ಇದರಲ್ಲಿ ಒಂದು ಈಚರ್ ಹೊಸ ಗಾಡಿ ತೊಗೊಂಡಿದ್ದೀವಿ, ಅದನ್ನು ಬಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಮುಂಬದಿಯಲ್ಲಿ ಬಸಪ್ಪನಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಇಡಲಿಕ್ಕೆ ಅಂತಲೇ ಒಂದು ಪೋರ್ಷನ್ ಮಾಡಿದ್ದೀವಿ. ತದನಂತರ ಹಿಂದೆಗಡೆ ಅಯ್ಯಪ್ಪನಿಗೆ ಬೆಡ್ ಕುಷನ್ನು, ಅಯ್ಯಪ್ಪನಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು, ಜೊತೆಗೆ ಅಯ್ಯಪ್ಪನಿಗೆ ಏನು ನೀರು ತಿಂಡಿ ತಿನಿಸು ಎಲ್ಲವೂ ಇಡಲಿಕ್ಕೆ ಇದು ಮಾಡಿಕೊಂಡು ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಂಡು ಅಯ್ಯಪ್ಪನಿಗೇನು ಒಂದು ರೋಮನು ಕದಲಬಾರ್ದು ಆ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡು ಇಲ್ಲಿಂದ ನಾವು 6 ಜನ ಮಾತ್ರ ಹೋಗ್ತೀವಿ. ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಯಾರಲ್ಲಾದರೂ ಮುಟ್ಟು ಮತ್ತೊಂದು ಆದಾಗ ನಮ್ಮ ಸ್ವಾಮಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಆದ ಕಾರಣದಿಂದ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಡಲಿಕ್ಕೆ ನಮಗೆ ಮಿನಿಮಮ್ ಅಂತಂದರೂ 5 ದಿವಸ ಬೇಕಾಗುತ್ತೆ. ಆ ಕಡೆಯಿಂದ ಬರಲಿಕ್ಕೆ 5 ದಿವಸ, ಅಲ್ಲಿ ನಾವು 3 ದಿನ ಸ್ಟೇ ಆಗ್ತೀವಿ. ಒಟ್ಟು 13ರಿಂದ 18 ದಿವಸಗಳ ಕಾಲಾವಧಿ ಹಿಡಿಯುತ್ತೆ ಎಂಬುವಂಥ ಒಂದು ಇದನ್ನು ಇಟ್ಕೊಂಡಿದ್ದೀವಿ. ಈ ವೆಹಿಕಲ್ ಮಾರ್ಪಾಡೋಕ್ಕೆ ಎಷ್ಟು ಖರ್ಚಾಯಿತು? ಇದು ಮಾರ್ಪಾಡು ಮಾಡಲಿಕ್ಕೆ ನಮಗೆ 11 ಲಕ್ಷ ರೂಪಾಯಿ ಖರ್ಚು ಬಂದಿದೆ ವೆಚ್ಚ. ಆದರೆ ಅದನ್ನು ಹೇಳ್ಕೊಳ್ಳೋಂಥದ್ರಲ್ಲಿ ಏನೂ ಇದಿಲ್ಲ. ಭಗವಂತ ಪ್ರೇರಣೆ ಪ್ರಕಾರವಾಗಿ ಏನೋ ಮಾಡಬೇಕು ಅನ್ನಿಸ್ತು ಮಾಡಿದ್ವಿ. ಯಾಕೆ ಅಂತಂದರೆ ಅಯೋಧ್ಯೆಗೆ ಹೋಗಬೇಕು ಅನ್ನೋದೇ ಪ್ರಮುಖ ಉದ್ದೇಶ. ನಮ್ಮಲ್ಲಿ ಈಗಾಗಲೇ ಬಸ್ ಇದ್ದರೂ ಸಹ ಅದು ಅಲ್ಲಿವರೆಗೂ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ, ಮಧ್ಯದಲ್ಲಿ ಎಲ್ಲಾದರೂ ತೊಂದರೆ ಆಗ್ಬೋದು ಅನ್ನೋ ಕಾರಣದಿಂದ ಈ ಬಸ್ಸನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಕೇಳಿದ್ವಿ ಅಂದರೆ ಇಲ್ಲಿವರೆಗೂ ಜನ ಹೋಗ್ತಾಯಿದ್ರು, ಒಂದು ಹಸು ಕರ್ಕೊಂಡು ಹೋಗ್ತಿರೋದು ನೀವೇ ಮೊದಲು ಅಂತ. ಹೌದಣ್ಣ, ಇದು ನಮಗೆ ಹಸು ಅನ್ನೋದಕ್ಕಿಂತ ನಮ್ಮ ದೇವರು, ನಮ್ಮ ಆಂಜನೇಯ ಸ್ವಾಮಿ ಇದ್ದಾನೆ. ಆ ಅಪ್ಪನ ಮೇಲೆ ಸದಾಕಾಲ ಸ್ವಾಮಿಯನ್ನೇ ಕಾಣ್ತೀವಿ ನಾವು. ಆದ ಕಾರಣದಿಂದ ಮತ್ತು ನಾವು ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ, ಅದಕ್ಕೋಸ್ಕರವಾಗಿಯೇ ಪ್ರತ್ಯೇಕವಾಗಿ ಆ ಅಪ್ಪನಿಗೊಂದು ರೋಮನ್ನು ಕದಲಬಾರದು ಅನ್ನೋ ಉದ್ದೇಶದಿಂದನೇ ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಸ್ಸನ್ನು ರೆಡಿ ಮಾಡಿಸಿ ಅದರಲ್ಲಿ ಕರ್ಕೊಂಡು ಹೋಗುವಂಥ ಪ್ರಯತ್ನ. ನಿಮ್ಮ ಫುಲ್ ಹೆಸರು? ವಾಸುದೇವಾಚಾರ್ ಬಡಬಾನಂದ್.